ಇವತ್ತಂತರೂ ನನಗಂತೂ ತುಂಬ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಯಾಕೆ ಅಂದರೆ ನಾನು ಆಚೆ ಯಾವುದೋ ಒಂದು ಕೆಲಸಕ್ಕೆ ಆಚೆ ಹೋಗಿದ್ದೆ. ಆಚೆ ಹೋದಾಗ ನನಗೆ ಇದ್ದಕ್ಕಿದ್ದಾಗೆ ರ್ಯಾಪಿಡೋ ಆ್ಯಪ್ನ ಡೌನ್ಲೋಡ್ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಆ ಆ್ಯಪ್ನ ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅದು ಪ್ಲೇಸ್ಟೋರ್ನಲ್ಲಿ ನಿಮ್ಮದು ಫಿಂಗರ್ ಪ್ರಿಂಟ್ ಅಥೆಂಟಿಕೇಟ್ ಮಾಡಿ ಅಂತ ಬಂದಿತ್ತು. ಅಂದರೆ ಏನಪ್ಪ ಅಂದರೆ ಈ ಗೂಗಲಲ್ಲಿ ಆಗಾಗ ಪರ್ಮಿಷನ್ ಕೇಳ್ತಾ ಇರ್ತಾರೆ. ಕೇಳಿದಾಗ ನಾವು ಆ ಒಂದು ಪರ್ಮಿಷನ್ ಕೊಟ್ರೇ ಆ ಆ್ಯಪ್ ಕೆಲಸ ಮಾಡೋದು. ಆದರೆ ಇಷ್ಟು ದಿನ ಅದೇ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಒಂದು ಆಪ್ಷನ್ ಇತ್ತು, ನಿಮಗೆ ಬೇಕಾದರೆ ಪರ್ಚೇಸ್ದು ಅಥೆಂಟಿಕೇಶನ್ದು ಪರ್ಮಿಷನ್ ಕೊಡಿ, ಇಲ್ಲಾಂದರೆ ಬೇಡ ಅಂತೇಳಿ. ಆದರೆ ಇವತ್ತು ನನಗೆ ಎಮರ್ಜೆನ್ಸಿ, ನಾನು ದಾರಿನಲ್ಲಿ ನಡ್ಕೊಂಡ್ಬಿಟ್ಟು ಬರ್ತಾ ಇದ್ದೀನಿ. ಆಗ ರ್ಯಾಪಿಡೋನಲ್ಲಿ ಗಾಡಿ ಬುಕ್ ಮಾಡೋಣ ಅಂತ ಟ್ರೈ ಮಾಡಿದಾಗ ಪದೇ ಪದೇ ಗೂಗಲ್ ಪ್ಲೇ ಸ್ಟೋರ್ ಆಪ್ಷನ್ನೇ ಕೊಡ್ತಾ ಇಲ್ಲ ಗುರುವೇ, ನಿಮ್ಮ ಫಿಂಗರ್ ಪ್ರಿಂಟ್ಗೆ ಅಥೆಂಟಿಕೇಟ್ ಕೊಟ್ರೇ ಆ್ಯಪ್ ಡೌನ್ಲೋಡ್ ಆಗೋದು, ಇಲ್ಲಾಂದರೆ ಆಗೋದೇ ಇಲ್ಲ ಅಂಥೇಳಿ ಪದೇ ಪದೇ ನೋಟಿಫಿಕೇಶನ್ ಕಳಿಸೋರು. ಆಗ ನಾನು ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಇದು, ನನಗೆ ಇವಾಗ ಅರ್ಜೆಂಟಾಗಿ ಗಾಡಿ ಬೇಕು, ನಾನು ಆದಷ್ಟು ಬೇಗ ಎಲ್ಲಿಗೋ ಹೋಗ್ಬೇಕು, ಎಮರ್ಜೆನ್ಸಿ ಇತ್ತಲ್ಲ ಅಂಥೇಳಿ ನಾನು ಪದೇ ಪದೇ ಆ್ಯಪ್ನ ಡೌನ್ಲೋಡ್ ಮಾಡೋದು ಕೊಟ್ಟಾಗ ಇವರು ಪದೇ ಪದೇ ಕೊಡೋರು. ಆ ಕೊನೆಗೆ ಸರಿ ಹೋಗ್ಲಿ ಬಿಡು, ನಾನು ಎಮರ್ಜೆನ್ಸಿನಲ್ಲಿ ಇದ್ದೆ ಅಲ್ಲ ಅಂಥೇಳಿ ಆ ಆ್ಯಪ್ನ ಡೌನ್ಲೋಡ್ ಮಾಡೋದಕ್ಕೆ ಫಿಂಗರ್ ಪ್ರಿಂಟು ಪ್ರೊಸೆಸಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟು ಫಿಂಗರ್ ಪ್ರಿಂಟ್ ಹಾಕಿದೆ. ಅದು ಈಗೇನೋ ಸೇವ್ ಆಗಿದೆ. ಆ ಒಂದು ಸಿಚುವೇಶನಲ್ಲಿ ಅವರು ಪರ್ಮಿಷನ್ ಕೇಳಿದ್ ನೋಡಿದ್ರೆ ನನಗೆ ಒಂಥರ ಈ ಗೂಗಲ್ನವರು ಏನಪ್ಪ ಇವರು ಇಷ್ಟೊಂದು ಚಿಲ್ಲರೆ ನನ್ನ ಮಕ್ಕಳ, ಇವರು ಯಾವಾಗಲೂ ಹಣ ಹಣ ಅಂತ ಸಾಯ್ತಾ ಇರ್ತಾರಲ್ಲ ಅಂತೇಳಿ ನನಗೆ ಆವಾಗಲೇ ನನ್ನ ಮನಸ್ಸಿಗೆ ಒಂಥರ ವಿಚಿತ್ರವಾದ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಯಾಕೆ ಅಂದರೆ ಈಗ ನಾವು ರಸ್ತೆನಲ್ಲಿ ಹೋಗ್ತಾ ಇದ್ದೀವಿ, ಆಗ ಎಮರ್ಜೆನ್ಸಿನಲ್ಲಿ ನಾವು ಯಾವುದಾದ್ರು ಒಂದು ಗಾಡಿನಲ್ಲಿ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಮೊಬೈಲ್ನಲ್ಲಿ ಯಾವುದಾದ್ರು ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಬುಕ್ಕಿಂಗ್ ಮಾಡಿ ನಾವು ಯಾವ ಲೊಕೇಶನ್ಗೆ ಹೋಗಬೇಕು ಅಲ್ವಾ, ಆ ಲೊಕೇಶನ್ಗೆ ಹೋಗಿ ಇಳಿಯೋದಕ್ಕೆ ನಾವು ಯೋಚನೆ ಮಾಡ್ತೀವಿ. ಕರೆಕ್ಟಾ? ಆ ಒಂದು ಟೈಮ್ನಲ್ಲಿ ಈ ಗೂಗಲ್ನವರ ಟೈಮಿಂಗ್ಸ್ ನೋಡಿ ನನಗೆ ಶಾಕ್ ಆಗೋಯ್ತು. ಏನಪ್ಪ ಇವರು ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಇವರು ಇಂಥ ಪರ್ಮಿಷನ್ ಎಲ್ಲ ಕೇಳ್ತಾ ಇದ್ದಾರಲ್ಲ ಅಂತೇಳಿ ಕೊನೆಗೆ ಸರಿ ಆಯಿತು, ಅವ್ರು ಕೇಳಿರಲ್ಲ ಅಂತೇಳಿ ಕೊಟ್ಬಿಟ್ಟು ಬಂದೆ. ಅಂದರೆ ಆ ಕ್ಷಣದಲ್ಲಿ ಕೇಳೋರಿಗೆ ತುಂಬ ಸಿಂಪಲ್ ಅನ್ನಿಸ್ಬೋದು. ಅಂದರೆ ಅವ್ರು ಪರ್ಮಿಷನ್ ಕೇಳಿದ್ದಾರೆ, ನಾನು ಕೊಟ್ಟೆ, ಅದು ಅಲ್ಲಿಗೆ ಮೊಬೈಲ್ ಆ್ಯಪಲ್ಲಿ ಸೇವ್ ಇರುತ್ತೆ ಅಂತ ಅನ್ನಿಸ್ಬೋದು. ಆದರೆ ನೀವು ಸೈಲೆಂಟ್ ಆಗಿರುವಾಗ ಕೂತ್ಬಿಟ್ಟು ಒಂದು ಟೈಮ್ ಯೋಚನೆ ಮಾಡಿದಾಗ ನಮ್ಗೆ ಅನಿಸುತ್ತೆ, ಏನಪ್ಪ ಇದು, ಈ ಗೂಗಲ್ನವರು ಯಾವಾಗಲೂ ಹಣ ಲೂಟಿ ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರು ತೊಗೊಂಡಿರುವಂತಹ ಒಂದು ಟೈಮಿಂಗ್ಸ್ ನೋಡಿ ನನಗೆ ಶಾಕ್ ಆಗೋಯ್ತು. ಏನಪ್ಪ ಇವರು, ನನಗೆ ಇವಾಗ ಎಮರ್ಜೆನ್ಸಿಗೆ ಅರ್ಜೆಂಟಾಗಿ ಗಾಡಿ ಬೇಕಾಗಿತ್ತು, ನಾನು ಎಲ್ಲೋ ಹೋಗಬೇಕಾಗಿತ್ತು, ಅದರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ತುಂಬ ಸಲ ಟ್ರೈ ಮಾಡಿದೆ, ಅದು ಡೌನ್ಲೋಡ್ ಆಗೇ ಇಲ್ಲ. ಕೊನೆಗೆ ನಾನೇನು ಮಾಡಿದೆ, ಸರಿ ಏನೋ ಕೇಳ್ತಾ ಇದ್ದಾರೆ ಅಂತ ಫಿಂಗರ್ ಪ್ರಿಂಟು ಪರ್ಮಿಷನ್ ಕೊಟ್ಟು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕೊನೆಗೆ ಆ ಗಾಡಿ ಬುಕ್ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ. ಆ ಒಂದು ಆಗಿರುವಂಥ ಪ್ರಾಬ್ಲಮ್ನ ನಾನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಥರ ತುಂಬ ಜನರಿಗೆ ಆಗಿರುತ್ತೆ. ಯಾರೂ ಬಂದು ಹೇಳ್ಕೊಡೋದಿಲ್ಲ. ಏನು ಅಂದರೆ ಅವರು ತುಂಬ ಸಿಂಪಲ್ ಪ್ರಾಬ್ಲಮ್ಮು, ಏನೋ ಕೇಳಿದರೆ ಕೊಟ್ಬಿಡು ಅಂತ ಅಂತಾರೆ. ಆದರೆ ಆ ಒಂದು ಸಿಚುವೇಶನಲ್ಲಿ ಗ್ರೌಂಡಲ್ಲಿ ಹೋದಾಗ ಅವರು ಸೆಲೆಕ್ಟ್ ಮಾಡಿದಂತಹ ಒಂದು ಟೈಮಿಂಗ್ಸ್ ಇದೆ ಅಲ್ವಾ, ಅದು ನನಗೆ ತುಂಬ ಶಾಕ್ ಆಗೋಯ್ತು. ಏನಪ್ಪ ಇವರು ಇಂಥ ಟೈಮ್ನಲ್ಲಿ ಈ ಥರ ಪರ್ಮಿಷನ್ ಕೇಳಿಬಿಟ್ಟು, ಅಂದರೆ ಅದು ಏನು ಪರ್ಮಿಷನ್ ಕೊಟ್ಟ, ಅವ್ರು ಬಂದು ಸಿಂಪಲ್ ಆಗಿ ಫಿಂಗರ್ ಪ್ರಿಂಟ್ ಪರ್ಮಿಷನ್ ಕೇಳಿದ್ರು. ಅಂದರೆ ಆ್ಯಪ್ನಲ್ಲಿ ಪರ್ಚೇಸ್ ಮಾಡುವಾಗ ಅಥೆಂಟಿಕೇಶನ್ ಬೇಕು ಅಂತ ಕೇಳಿದ್ರು. ಅಂದರೆ ನನ್ನ ಪ್ರಕಾರ ನಾನು ಪ್ಲೇ ಸ್ಟೋರಿಂದ ನಾನು ಏನು ಪರ್ಚೇಸ್ ಮಾಡ್ತೀನಿ, ನಾನೇನು ಮಾಡೋದಿಲ್ಲ. ಅಂದರೆ ನಮ್ಗೆ ಯೂಸ್ ಆಗುವಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ತೀನಿ. ಆದರೆ ಅವರು ಆ ಪರ್ಮಿಷನ್ ಕೇಳಿದ್ ನೋಡಿ ನನಗೆ ತುಂಬ ತಲೆ ಕೆಟ್ಟೋಯ್ತು. ಕೊನೆಗೆ ಅವ್ರು ಕೇಳಿದ್ರಲ್ಲ ಅಂತೇಳಿ ಕೊಟ್ಬಿಟ್ಟು ಬಂದೆ. ನಂಗೆ ಅನಿಸುತ್ತೆ, ಈ ಅಮೇರಿಕಾದವರು ಸಿಕ್ಕಾಪಟ್ಟೆ ಚಿಲ್ಲರೆ ನನ್ನ ಮಗಳವ್ರು, ಈ ಪ್ರತಿ ಕ್ಷಣನೂ ಹಣ ಎಲ್ಲಿ ಲೂಟಿ ಹೊಡೆಯೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಎಂಥ ಟೈಮ್ನ ಅವರು ಸೆಟ್ ಮಾಡಿರ್ತಾರೆ ಅಂದರೆ, ಅದು ಆನ್ಲೈನಲ್ಲಿ ಅವರ ಆ್ಯಪ್ಗಳು ಯಾವಾಗಲೂ ಕಾಯ್ತಾ ಇರ್ತವೆ ನಮ್ಮ ದೇಶದ ಜನರ ಹಣ ಲೂಟಿ ಹೊಡೆಯೋದಕ್ಕೆ. ಅಂದರೆ ಅವರಿಗೆ ನಾವೆಲ್ಲ ಮನಿ ಮೇಕಿಂಗ್ ಮಷಿನ್ನ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನಂಗೆ ಅನಿಸುತ್ತೆ ಸದ್ಯಕ್ಕೆ ಇವಾಗ ಈ ಗೂಗಲ್ನವ್ರಿಗೆ ಆಪೋಸಿಟ್ಗೆ ಯಾವ ಕಂಪ್ನಿಯವರು ಇಲ್ಲ. ಅದೇ ಒಂದು ಮಾನೋಪೋಲಿಯಿಂದ ಅವರು ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ನಾನೇನೋ ಒಬ್ಬ ಸಾಮಾನ್ಯ ಮನುಷ್ಯ, ಅದ್ರ ಬಗ್ಗೆ ಇವಾಗ ನಾನು ಮುಂದೆ ಏನು ಮಾಡೋದಕ್ಕೆ ಆ್ಯಕ್ಷನ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನನ್ನ ಕೈನಲ್ಲಿ ಇವಾಗ ಕಂಪ್ಲೀಟಾಗಿ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ. ಆದರೆ ಆ ಸಿಚುವೇಶನಲ್ಲಿ ನನಗೆ ಅವಶ್ಯಕತೆ ಇತ್ತು, ಡೌನ್ಲೋಡ್ ಮಾಡಿ ಯೂಸ್ ಮಾಡಿಕೊಂಡೆ. ಆದರೆ ನನ್ನ ಪ್ರಕಾರ ಹೇಳಬೇಕಾದ್ರೆ ಇವತ್ತಲ್ಲ ನಾಳೆ ಒಬ್ಬರಲ್ಲ ಒಬ್ಬರು ತಲೆ ಕೆಟ್ಟವ್ರು ಬಂದೇ ಬರ್ತಾರೆ. ಬಂದವರು ಗೂಗಲ್ನ ಸರಿಯಾಗಿ ಹಿಡ್ಕೊಂಡ್ಬಿಟ್ಟು ಅವರಿಗೆ ಪ್ರಶ್ನೆ ಮಾಡೇ ಮಾಡ್ತಾರೆ.
ಅಂದ್ರೆ ನನ್ಗಾಗಿರುವಂತ ಪ್ರಾಬ್ಲಮ್ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ ಮೂವ್ ಆನ್ ಆದೆ. ಆದ್ರೆ ಇವತ್ತಲ್ಲ ನಾಳೆ ಒಬ್ರಲ್ಲ ಒಬ್ರು ತಲೆ ಕೆಟ್ಟವ್ರು ಬಂದು ಆ ಗೂಗಲ್ ಕಂಪ್ನಿಯವ್ರಿಗೆ ಕೇಸ್ ಮಾಡಿ ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿ ಒಟ್ಟಿನಲ್ಲಿ ಅವ್ರಿಗೆ ಸರಿಯಾದ ಉತ್ತರ ಕೊಡ್ತಾರೆ. ನಂಗನ್ಸುತ್ತೆ ಒಂದಲ್ಲ ಒಂದು ದಿನ ಇವರು ಸರಿಯಾಗಿ ಸಿಕ್ಕಾಕೊಂತಾರೆ. ಈ ತರ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಆದ್ರೆ ಯಾರು ಬಂದು ನೇರವಾಗಿ ಹೇಳೋದೇ ಇಲ್ಲ ರೀ. ನನ್ಗೆ ಇವತ್ತು ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ. ಕೊನೆಗೆ ನೋಡಿ ಈಗ ಅದ್ರ ಬಗ್ಗೆನೆ ಬಂದು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಹೇಳಿ ನಿಮ್ಗೂ ಯಾವಾಗ್ಲಾರು ಇದೇ ತರನೇ ಆಗಿದೆನಾ? ಇದು ಒಂದು ಸ್ಟೋರಿ ಅಲ್ಲ ರೀ. ಇವತ್ತು ಜಸ್ಟ್ ಸ್ವಲ್ಪ ಹೊತ್ತಿನ ಮೊದಲು ನನ್ಗಾದಂತ ಈ ಒಂದು ವಿಚಿತ್ರ ಅನುಭವ ಕೊನೆಗೆ ಆ ಒಂದು ಫ್ರಸ್ಟ್ರೇಷನ್ ಮರೆಯೋದಕ್ಕೆ ಇಲ್ಲಿ ಬಂದು ಮಾತಾಡಿ ಅದನ್ನ ನನ್ನ ಮೈಂಡಿಂದ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಇದು ಇನ್ನೂ ಡಿಲೀಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ.